ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ನ ಮೊಸಳೆ ಕಣ್ಣೀರ್ನ ಇದಕ್ಕೆಲ್ಲ ಕಾರಣ ನೀನೇ. ನಾನೇನ್ರಿ ಮಾಡ್ದೆ? ಏನು ಮಾಡಿಲ್ಲ ಅಂತ ಕೇಳು. ನೀನು ಮೊದಲೇ ಹೋಗಿ ನಿಮ್ಮ ಅಣ್ಣನ ಮಕ್ಕಳ ಜೊತೆ ಸೇರ್ಕೊಂಡು ನನಗೆ ಅವಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಿ. ಅಷ್ಟೇ ಅಲ್ಲ, ಎಲ್ಲ ಸೇರ್ಕೊಂಡು ನನ್ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ರಿ ಅಲ್ವಾ? ಬಿಡ್ತು ಅನ್ರಿ, ನಾನು ಆ ತರ ಎಲ್ಲ ಏನು ಅನ್ಕೊಂಡಿಲ್ಲ. ಸುಮ್ನೆ ನೀವು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡಿ. ಏಯ್, ಏನು ಅನ್ಕೊಂಡಿಲ್ಲ ಅಂತ ಸುಳ್ಳು ಹೇಳಕ್ ಹೋಗ್ಬೇಡ. ನಿನಗೆ ಗೊತ್ತಿತ್ತು ಆ ಶಿವರಾಜ ನನ್ನನ್ನು ಮುಗಿಸ್ತಾನೆ ಅಂತ, ಅದಕ್ಕೆ ಮೊದಲೇ ತಾಳಿ ತೆಗೆದ್ಬಿಟ್ಟಿದ್ದೆ ಅಲ್ವಾ? ಹ್ಞೂ ಕಣಿಯೋಳು, ಹೆಂಡತಿ ಆದವಳು ತಾಳಿ ಬಿಚ್ಚಿಟ್ರೆ ಗಂಡಂಗೆಲ್ಲರ ಶ್ರೇಯಸ್ ಆಯ್ತದ ಅಣ್ಣ. ಹೆಂಡತಿ ತಾಳಿಗೆ ಯಮುನ್ ಜೊತೆ ಬೇಕಾದ್ರೂ ಹೋರಾಟ ಮಾಡಿ ಗಂಡನ ಉಳಿಸ್ಕೊಳ್ಳೋ ಶಕ್ತಿ ಇರ್ತೈತೆ. ಇವಳು ಅದನ್ನೇ ಬಿಚ್ಚಿಟ್ಟವಳೆ ಅಂದ್ರೆ ನೀನ್ ಹೇಳ್ತಾ ಇರೋದು ನಿಜವೇ ಅನಿಸ್ತೈತೆ ಅಣ್ಣ. ಏ ಸರ್ವಮಂಗಳ, ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊಳೆ. ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿಬೇಡ. ನಾನು ತುಪ್ಪ ಸುರಿತಾ ಇವ್ನಿ, ಆದ್ರೆ ನೀನು ನಮ್ಮ ಅಣ್ಣನ್ನೇ ಬೆಂಕಿಗೆ ಹಾಕೊಳ್ತಿದ್ಯಲ್ಲ. ಬೇಡ ನೋಡು. ಮುಚ್ಚ ಬಾಯ್. ಅವಳ ಮೇಲೆ ಏನಕ್ಕೆ ಜೋರ್ ಮಾಡ್ತಾ ಇದ್ಯಾ? ಓ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಗೊದ್ರು ಅಂದಂಗ ಆಯ್ತಲ್ವಾ? ಆದ್ರೆ ನಿಮ್ಮ ಅಣ್ಣನ ಮಗ ನನ್ನ ಮೇಲೆ ಕೈ ಮಾಡಿದ್ನಲ್ಲ, ನನಗೆ ಹೇಗಾಗಿರ್ಬಾರ್ದು ಹೇಳು? ನೀವ್ ಆಡಿದ ಮಾತ್ಗೆ ನಿಮ್ಮನ್ನ ಅಲ್ಲೇ ಸಿಗ್ದು ತೋರಣ ಕಟ್ತೆ ಸುಮ್ನೆ ಬಿಟ್ನಲ್ಲ, ಅದಕ್ಕೆ ಖುಷಿ ಪಡಿ. ಯಾವ ಅಣ್ಣ ತಾನೇ ತನ್ನ ತಂಗಿ ನಡತೆ ಬಗ್ಗೆ ಮಾತಾಡಿದ್ರೆ ಸುಮ್ನೆ ಇರ್ತಾನೆ ಹೇಳಿ? ಅಲ್ಲ, ಅವಾಗಿಂದ ನೋಡ್ತಾನೆ ಇದ್ದೀನಿ, ನಿಮ್ಮ ಅಣ್ಣನ ಮಗ ಹಾಗ್ ಮಾಡ್ದ, ನಿಮ್ಮ ಅಣ್ಣನ ಮಗಳು ಹೀಗ್ ಮಾಡಿದ್ಲು ಅಂತ ಹೇಳ್ತಾನೆ ಇದ್ದೀರಲ್ಲ. ನಿಮ್ ತಂಗಿ ಅಳಿಯ ಮಾಡಿದೇನ್ ಗನಂದಾರಿ ಕೆಲ್ಸನ? ಅವನ್ ಯಾಕ್ರೆ ನಮ್ ತುಳಸಿ ತಂಟೆಗೆ ಹೋಗ್ಬೇಕಾಗಿತ್ತು? ಅತ್ಗೆ, ನೀನು ನನ್ನ ಅಳಿಯನ್ ಬಗ್ಗೆ ಮಾತಾಡಬೇಡ. ಅವನೇ ನಿನ್ ಸೊಸೆ ಜೊತೆ ಕೂಡವಳಿ ಮಾಡಕ್ ಹೋಗಿರ್ಲಿಲ್ಲ. ಇಂದ್ರನ್ಗೆ ಯಾಕಿಂತ ಮೋಸ ಮಾಡ್ದೆ, ಯಾಕಿಂತ ಅನ್ಯಾಯ ಮಾಡ್ದೆ ಅಂತ ಕೇಳಕ್ ಹೋಗಿದ್ದ. ಅದಕ್ಕೆ ಅವಳು ಅದನ್ನೇ ದೊಡ್ಡ ರಂಪ ಮಾಡಿ ನನ್ನ ಅಳಿಯನ್ನ ಕೆಟ್ಟವನಾಗಿ ಮಾಡ್ಬಿಟ್ಲು. ಅವ್ರ ಅಣ್ಣ ಶಿವರಾಜು ನನ್ನ ಅಳಿಯನ್ ಮೇಲೆ, ನಮ್ಮ ಅಣ್ಣನ ಮೇಲೆ ಕೈ ಮಾಡ್ಬಿಟ್ಟ. ಊರಿಗೊಬ್ನೇ ಪಾಳೆಗಾರ ಅಂತ ಮೆರಿತಾವ್ನೆ. ಮೆರಿಲಿ, ಅದ್ 7 ದಿನ ಮೆರಿತಾನೋ ನಾನು ನೋಡೇ ಬಿಡ್ತೀನಿ. ಛೀ, ಮನೆ ಹಾಳಿ. ನಮ್ ಮನೇನ ಇನ್ನು ಯಾವ ಗತಿಗೆ ತಗೊಂಡ್ ಹೋಗ್ಬೇಕು ಅಂತಿದ್ಯಾ? ಮನೆ ಹಾಳು ಮಾಡ್ತಿರೋದು ನಾನಲ್ಲ, ನೀನು ನಿಮ್ಮ ಅಣ್ಣನ ಮಕ್ಕಳು. ನಿನ್ ಸೊಸೆ ಆಡ್ತಿದ್ ನಾಟಕನ ನಾನು ಬಟಾ ಬೈಲ್ ಮಾಡ್ದೆ ಅನ್ನೋ ಕೋಪಕ್ಕೆ ನನ್ ಮಗಳನ್ನು ಅಳಿಯನ್ನು ದೂರ ಮಾಡಿದಲ್ದೆ ನನ್ ಮೊಮ್ಮಗುಗೆ ಅಪ್ಪ ಹತ್ರ ಇಲ್ದಂಗ್ ಮಾಡ್ಬಿಟ್ಟ. ನಮ್ಗೆಲ್ಲ ಈಟ್ ಅನ್ಯಾಯ ಮಾಡಿದ್ರು. ನಿನ್ ಗಂಡನ್ಗೆ, ನಿನ್ನ ಮಗನಿಗೆ ಮೋಸ ಮಾಡಿದ್ರು. ನೀನ್ ಈಗ್ಲೂ ಆ ಕುಟುಂಬದ ಪರನೇ ವಹಿಸ್ಕೊಂಡ್ ಮಾತಾಡ್ತಾ ಇದೆಯಲ್ಲ, ಇದ್ರಲ್ಲೇ ಗೊತ್ತಾಯ್ತದೆ ಮನೆ ಆಳ್ರಿ ಯಾರು ಅಂತ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಅವ್ಳು ನನಗೆ ಹೊಡೆದ್ಲು, ಅವ್ನು ನಮ್ಮಪ್ಪಂಗೆ ಹೊಡೆದ ಅಂತ ಹೇಳಿ ನಮ್ಮನ್ನ ಯಾಕೆ ಕೊಲ್ತಾ ಇದ್ದೀರಾ? ದಯವಿಟ್ಟು ಸ್ವಲ್ಪ ನೆಮ್ಮದಿಯಾಗಿರಕ್ ಬಿಡಿ. ಅಪ್ಪ ಬಾ, ನಾವು ಟೆರೆಸ್ಗೆ ಹೋಗಿ ಎಣ್ಣೆ ಹೊಡಿಯೋಣ. ಮಗನೇ, 1 ನಿಮಿಷ ನಿಂತ್ಕೋ. ನೀ ನನಗೊಂದು ಮಾತು ಕೊಡಬೇಕು. ಏನಪ್ಪ ಅದು? ನಾನು ಸಾಯದೆ ಬದುಕಿರ್ಬೇಕು ಅಂದ್ರೆ ನನಗೆ ಮೊಮ್ಮಗು ಬೇಕು. ಅಣ್ಣ, ಏನ್ ಹೇಳ್ತಿದ್ಯಾ ನೀನು? ಏ ಸರ್ವಮಂಗಳ, ನಿನ್ ಬಾಯಿ ಮುಚ್ಕೊಂಡು ನಿಂತ್ಕೊಳೆ. ಅವ್ರ ಮನ್ಸು ಬದಲಾಗ್ತೈತೆ, ಅದನ್ನು ಹಾಳು ಮಾಡ್ಬೇಡ ನೀನು. ಅಷ್ಟೆಲ್ಲ ಆಸೆ ಇಟ್ಕೋಬೇಡ. ನಾನೇನು ನಿನ್ನ ಮುದ್ದಿನ ಸೊಸೆಯಿಂದ ಮಗು ಬೇಕು ಅಂತ ಕೇಳ್ತಾ ಇಲ್ಲ. ಮಗನೇ, ನೀನು ಇನ್ನೊಂದು ಮದುವೆ ಮಾಡ್ಕೋಬೇಕು. ಅಳಿಯಂದ್ರೆ, ನೀವು ಸ್ವಲ್ಪ ತಾಳ್ಮೆ ತಗೋಬೇಕಿತ್ತು. ಆತರ ಪಟ್ಬಿಟ್ರಿ. ಹೇಗ್ ತಾಳ್ಮೆ ತಗೊಳ್ಳಿ ಅತ್ತೆ? ಆ ನಂಜಪ್ಪ ಮಾತಲ್ಲೇ ನನ್ನ ಮನ್ಸಿಗೆ ಕೊಳ್ಳಿ ಇಡ್ತಾ ಇದ್ರೆ ನಾನು ಅದನ್ನ ನೋಡ್ಕೊಂಡು ಹೇಗೆ ಸುಮ್ಮನೆ ಇರಲಿ?
ನನ್ನ ತಂಗಿ ನಡತೆ ಬಗ್ಗೆ ಮಾತಾಡ್ತಿದ್ರೆ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರಲ್ಲ. ನೀವಿಷ್ಟೆಲ್ಲ ಮಾಡಿದ್ ಯಾರಿಗೋಸ್ಕರ ಮಾವ? ತುಳಸಿಗೋಸ್ಕರ ತಾನೆ. ಒಳ್ಳೆ ಕಾರ್ಯಕ್ಕೆ 108 ವಿಘ್ನಗಳು ಅನ್ನೋ ಮಾತು ಕೇಳಿಲ್ವಾ? ಒಂದು ಕ್ಷಣ ನಿಮ್ ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಮಾವ. ಜ್ಯೋತಿ, ಅತ್ತೆ ಮಾವ ನೀನು ನಿಮ್ಮಪ್ಪ ಅಮ್ಮನ್ನ ಮನೆಯಿಂದ ಆಚೆ ಹಾಕ್ತಾ ಇರ್ಬೇಕಾದ್ರೆ ನೀನ್ ಯಾಕೆ ಕೋಪ ತಡ್ಕೊಳ್ಳಿಲ್ಲ? ನಿಮ್ಮಪ್ಪನಿಂದ ನನ್ನ ತಂಗಿ ಜೀವನ ಹಾಳಾಯ್ತು ಅಂತ ತಾನೆ? ಅದೇ ಆ ನಂಜಪ್ಪ ನನ್ನ ತಂಗಿ ಬಗ್ಗೆ ಅವಳ ನಡತೆ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇರ್ಬೇಕಾದ್ರೆ ನಾನ್ ಹೇಗ್ ಕೋಪ ತಡ್ಕೊಳ್ಳಿ? ಅಳಿಯಂದ್ರೆ ನಿಮ್ ಕೋಪದಾಗೆ ಅರ್ಥ ಐತೆ, ಆದ್ರೆ ಆ ಕೋಪನೇ ಅನರ್ಥಕ್ಕೆ ದಾರಿ ಮಾಡ್ಬಿಟ್ರೆ? ನಾನು ಮನುಷ್ಯನೇ ಅತ್ತೆ. ಅಣ್ಣ, ನನಗೂ ಕೋಪ ರೋಷ ಎಲ್ಲ ಭಾವನೆನೂ ಇದೆ. ನಂಜಪ್ಪ ಮಾವ ಊರ್ ಜನರ ಮುಂದೆ ಆ ಅಯೋಗ್ಯ ಅಭಿನೇ ನನ್ನ ತಂಗಿನ ಕರೆಸ್ಕೊಂಡಿರೋದು ಅಂತ ಹೇಳಿದಾಗ ಅದನ್ನ ಒಬ್ಬ ಅಣ್ಣನಾಗಿ ನಿಂತ್ಕೊಂಡು ಹೇಗ್ ಸಹಿಸ್ಕೊಂಡು ನಿಂತ್ಕೊಳ್ಳಿ? ಅಪ್ಪ ಏನ್ ಹೇಳ್ತಾ ಇದೀಯಾ? ರೀ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಮುಚ್ಚೆ ಬಾಯಿ. ಮಗನೇ, ನನ್ನ ಮೊಮ್ಮಗನ ಯಾರು ಕೊಂದು ಹಾಕಿದ್ರೋ ಅವ್ರ ಕಣ್ಣು ಮುಂದೆನೆ ನೀನು ಇನ್ನೊಂದು ಮದುವೆ ಆಗಿ ನನ್ನ ಕೈಗೆ ಮೊಮ್ಮಗನ ಕೊಡ್ಬೇಕು. ಆ ಮೊಮ್ಮಗನ ನನ್ನ ಭುಜದ ಮೇಲೆ ಕೂಡಿಸ್ಕೊಂಡು ಆ ಶಿವರಾಜ ಅವನ ತಂಗಿ ಮುಂದೆ ನಿಂತ್ಕೊಂಡು 1ಕ್ಕೆ 2ರಷ್ಟು ಅವಮಾನ ಮಾಡಬೇಕು. ಈ ನನ್ನ ಆಸೆನ ಈಡೇರಿಸ್ತೀನಿ ಅಂತ ಮಾತು ಕೊಡು ಮಗನೇ. ಇಂದ್ರ, ಬೇಡ ಕಣೋ, ಇದು ಆಸೆ ಅಲ್ಲ, ದುರಾಸೆ. ಮಾತ್ ಕೊಡ್ಬೇಡ ಇಂದ್ರ. ಅವಳ ಮಾತಿಗೆ ಕಿವಿ ಕೊಡಬೇಡ, ನನ್ನ ಮಾತು ಕೇಳು, ನನಗೆ ಮಾತು ಕೊಡು. ಅಪ್ಪ ಪ್ಲೀಸ್ ಅಪ್ಪ, ಆ ರೀತಿ ಹೇಳ್ಬೇಡ. ಸ್ವಲ್ಪ ನನ್ನ ಮಾತು ಕೇಳು. ಈಗ ತಾನೇ ಪಂಚಾಯಿತಿ ಆಗಿದೆ. ಆಗ್ಲಿ ಬಿಡು, ಅದೇ ಪಂಚಾಯತಿಯಲ್ಲಿ ತೀರ್ಪು ಕೊಟ್ಟಿದ್ದಾರೆ ತಾನೆ. ಅವಳು ಬೇರೆ ಮದುವೆ ಆಗ್ಬಹುದು, ನೀನು ಬೇರೆ ಮದುವೆ ಆಗ್ಬಹುದು ಅಂತ. ಇರ್ಬೋದಪ್ಪ, ಆದ್ರೂ ನೋಡೋ, ಆದ್ರೂ ಗೀದ್ರು ಏನಿಲ್ಲ. ನಾನು ಬದುಕಬೇಕು ಅಂದ್ರೆ ಮದ್ವೆಗೆ ಒಪ್ಕೋ, ಇಲ್ಲ ಅಂದ್ರೆ ಬಿಡು. ಅಪ್ಪ ಏ ಬಿಡಪ್ಪ, ಬಿಡಪ್ಪ. ಏನ್ ತಲೆ ಕೇಳಿದ್ಯಾ? ಮಾತಿಗೆ ಮುಂಚೆ ಬಾಟ್ಲ್ ಎತ್ಕೊಂಡು ಚುಚ್ಕೊಳಕ್ ಹೋಗ್ತಿಲ್ಲ. ಮತ್ತಿನ್ನೇನು ಮಗನೆ, ಕಟ್ಕೊಂಡು ಹೆಂಡತಿ ಮರ್ಯಾದೆ ಕೊಡ್ತಾ ಇಲ್ಲ, ಹೆಂಡತಿ ಅಣ್ಣನ ಮಕ್ಕಳು ಮರ್ಯಾದೆ ಉಳಿಸ್ಕೊಳಕ್ ಬಿಡ್ತಾ ಇಲ್ಲ. ಹೆತ್ತು ಮಗ ನೀನು ಮತ್ತೆ ಮರ್ಯಾದೆ ಗಳಿಸ್ಕೊಳ್ಳೋಣ ಅಂದ್ರೆ ಅದಕ್ಕೂ ಬಿಡ್ತಾ ಇಲ್ಲ. ಬಿಡೋ, ಯಾವ ಪುರುಷಾರ್ಥಕ್ಕೆ ನಾನು ಬದುಕಬೇಕು, ಬಿಡೋ. ಅಪ್ಪ